12ರಿಂದ 15ರ ನಡುವಿನ ಅಪ್ರಾಪ್ತ ಬಾಲಕಿಯ ಶವ ಸಿಕ್ಕಿದ್ದು ಶಾಲೆಯ ಸಮವಸ್ತ್ರ ಧರಿಸಿದ್ದ ಬಗ್ಗೆಯೂ ಕೂಡ ಈತ ಮಾಹಿತಿಯನ್ನು ನೀಡಿದ್ದ. ಬಾಲಕಿಯ ಮೈ ಮೇಲೆ ಕೇವಲ ಶರ್ಟ್ ಮಾತ್ರ ಇತ್ತು. ಲಂಗ ಹಾಗೂ ಒಳ ಉಡುಪು ಶವದ ಮೇಲೆ ಇರಲಿಲ್ಲ. ಆಕೆಯ ಮೇಲೆ ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಇತ್ತು. ಕುತ್ತಿಗೆ ಮೇಲೆ ಕತ್ತು ಹಿಸುಕಿದ ಗುರುತು ಇತ್ತು ಅಂತ ಹೇಳಿದ್ದ. ಶಾಲಾ ಬ್ಯಾಗ್ ಸಹಿತ ಹೂತು ಹಾಕಿದ್ದೆ ಅಂತಾನೂ ಕೂಡ ಈತ ದೂರಿನಲ್ಲಿ ಬರೆದಿದ್ದ. ಈ ಬಗ್ಗೆ ತನಿಖೆಯನ್ನ ಕೈ ಎತ್ತಿಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈ ಮುಸುಕುದಾರಿ ವ್ಯಕ್ತಿ ತಾನು ಎಲ್ಲೆಲ್ಲಿ ಶವಗಳನ್ನ ಹೂತು ಹಾಕಿದ್ದೆ, ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಏನು ಉಲ್ಲೇಖ ಮಾಡಿದ್ದಾನೆ, ಆ ಎಲ್ಲ ವಿಚಾರಗಳು ಈಗ ಒಂದೊಂದೇ ತನಿಖೆಗೆ ಎತ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈಗ ಈ ವಿಚಾರ. ಸೊ ಈ ತನಿಖೆಯಿಂದ ಮತ್ತೆ ಈಗ ಸದ್ಯ ನಡೀತಾ ಇರುವಂತಹ ಈ ಕೇಸ್ಗೆ ಯಾವ ರೀತಿಯ ಪುಷ್ಟಿ ಸಿಗಬಹುದು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಪಾಟೀಲ್, ಮೊದಲನೇದಾಗಿ ಈ ಅನಾಮಧೇಯ ವ್ಯಕ್ತಿ ಅಥವಾ ಭೀಮ್ ಅಂತ ಏನ್ ಕರೆಯಲಾಗ್ತಿದೆ, ಆತ ತೋರಿಸಿದಂತ 13 ಪಾಯಿಂಟ್ಗಳಲ್ಲಿ ಉತ್ಖನನವನ್ನ ಮಾಡಲಾಗುತ್ತೆ. ಈಗಾಗಲೇ 1ರಿಂದ 8 ಪಾಯಿಂಟ್ಗಳು ಮುಗಿದಿರುವಂತದ್ದು. ಅದರಲ್ಲಿ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರದ ಒಂದಿಷ್ಟು ಮೂಳೆಗಳು ಸಿಕ್ಕಿರುವಂತದ್ದು. ಇದಾದ ನಂತರ 9ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಆರಂಭ ಆಗಿದೆ. 9, 10, 11, 12 ಒಂದೇ ಸಾಲಿನಲ್ಲಿ ಇರುವಂತದ್ದು. ಪಾಯಿಂಟ್ ನಂಬರ್ 13ರಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಶವಗಳು ಇದೆ ಅನ್ನೋದನ್ನ ಈಗಾಗಲೇ ಎಸ್ಐಟಿ ಗಮನಕ್ಕೆ ಈತ ಜಾಗವನ್ನ ಮಾರ್ಕ್ ಮಾಡಿ ತೋರಿಸಿದ್ದಾನೆ. ಇದಕ್ಕೂ ಮೊದಲು ನಾವು ನೋಡಬೇಕಾಗಿರುವಂತದ್ದು ಏನು ಅಂದ್ರೆ, ಈ ವ್ಯಕ್ತಿ ಹೇಳಿದಂತ ಕಲ್ಲೇರಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸದ್ಯದ ಮಟ್ಟಿಗೆ ನಾನು ನಿಮಗೆ ತೋರಿಸ್ತಾ ಇರುವಂತಹ ಚಿತ್ರಣ ಏನಿದೆ, ಇದು ನೇತ್ರಾವತಿಯ ಬ್ರಿಡ್ಜ್ ಇರುವಂತದ್ದು. ಈ ಬ್ರಿಡ್ಜ್ ನಿಂದ ಕೇವಲ 50 ಮೀಟರ್ ದೂರದಲ್ಲೇ ಎಡಭಾಗದಲ್ಲಿ ಈಗ ಉತ್ಖನನ ನಡೀತಾ ಇರುವಂತದ್ದು ಪಾಯಿಂಟ್ ನಂಬರ್ 9ರದು. ಅಲ್ಲಿಂದ ಒಂದು 100 ಮೀಟರ್ ಮುಂದೆ ಹೋದ್ರೆ ಪಾಯಿಂಟ್ ನಂಬರ್ 13 ಸಿಗುತ್ತೆ. ಅಲ್ಲಿಂದ ಸುಮಾರು ಒಂದು 400 ಮೀಟರ್ ಮುಂದೆ ಹೋದ್ರೆ ಅಥವಾ 1 ಕಿಲೋಮೀಟರ್ ಮುಂದೆ ಹೋದ್ರೆ ಬಲಭಾಗದಲ್ಲಿ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಇದೆ. ಅದೇ ಜಾಗದಿಂದ ರಿಪಬ್ಲಿಕ್ ಕನ್ನಡ ಈಗಾಗಲೇ ಅನೇಕ ಬಾರಿ ವರದಿಯನ್ನು ಕೂಡ ಮಾಡಿತ್ತು. ಆ ಕಲ್ಲೇರಿಯ ಘಟನೆಯನ್ನ ಆತ ವಿವರಣೆ ಮಾಡಿದಂತ ಸಂದರ್ಭದಲ್ಲಿ 12ರಿಂದ 15 ವರ್ಷದ ಶಾಲಾ ಬಾಲಕಿಯ ಸಮವಸ್ತ್ರದ ಶರ್ಟ್ ಮಾತ್ರ ಇತ್ತು. ಅದನ್ನು ಹೊರತುಪಡಿಸಿ ದೇಹದ ಮೇಲೆ ಯಾವುದೇ ವಸ್ತ್ರ ಇರಲಿಲ್ಲ. ಆಕೆಯ ಮೇಲೆ ಅತ್ಯಾಚಾರವಾದಂತ, ಕತ್ತು ಹಿಸುಕಿದಂತ, ಪೂರ್ಣ ಪ್ರಮಾಣದ ಕಣ್ಣಿಗೆ ಕಾಣುವಂತ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನಾನು ನೋಡಿದ್ದೆ. ಅಲ್ಲಿಗೆ ಬರುವಂತೆ ತಿಳಿಸಿರು. ಅದಾದ ನಂತರ ಆ ಹುಡುಗಿಯನ್ನ, ಆಕೆಯ ಶಾಲಾ ಬ್ಯಾಗ್ ಅನ್ನ, ಅವಳ ಜೊತೆ ಇದ್ದಂತ ಅಷ್ಟು ವಸ್ತುಗಳನ್ನ ಆ ಒಂದು ಪೆಟ್ರೋಲ್ ಬಂಕ್ನ 500 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಜಾಗದಲ್ಲಿ ಮಾಡಲಾಗಿತ್ತು. ಇದು ಕೂಡ ನನಗೆ ಒತ್ತಾಯದಿಂದ ಮಾಡಿಸಲಾಗಿತ್ತು ಅಂತ ಹೇಳಿರುವಂತದ್ದು. ಅದೇ ಲೈನ್ ಆದ ನಂತರ ಸುಮಾರು 20 ವರ್ಷದ ಯುವತಿಯ ಮುಖಕ್ಕೆ ಆಸಿಡ್ ಹಾಕಲಾಗಿತ್ತು. ಆಕೆಯ ಮೈ ಮೇಲೆ ಒಂದು ವಸ್ತ್ರವಿರಲಿಲ್ಲ. ಆಕೆಯ ಮೈ ಮೇಲೆ ನ್ಯೂಸ್ ಪೇಪರ್ ಇಂದ ಮುಚ್ಚಲಾಗಿತ್ತು. ಅದನ್ನು ಕೂಡ ಸುಟ್ಟು ಹಾಕುವಂತೆ, ಹೂತು ಹಾಕುವಂತೆ ಸೂಚಿಸಲಾಗಿತ್ತು ಅಂತ ಹೇಳಿರುವಂತದ್ದು. ಈ 13 ಪಾಯಿಂಟ್ಗಳ ಪ್ಯಾರಲಲಿ ಆ ಒಂದು ತನಿಖೆಯನ್ನ ಮಾಡೋದಕ್ಕೆ ಈ ಸದ್ಯದ ಮಟ್ಟಿಗೆ ಪೊಲೀಸರು ಆಗಿರ್ಬೋದು, ಎಸ್ಐಟಿ ರೆಡಿ ಇದ್ರೂ ಕೂಡ ಒಂದು ಪ್ರೊಸೀಜರ್ ನಲ್ಲಿ ಹೋಗ್ತಿರೋದ್ರಿಂದ 13 ಉತ್ಖನನಗಳ ನಂತರ ಈಗಾಗಲೇ ಡಾಕ್ಯುಮೆಂಟೇಶನ್ ವರ್ಕ್ ಮಾಡಿದೆ. ಬೇರೆ ಸ್ಪಾಟ್ಗಳನ್ನ ಹುಡುಕೋದಕ್ಕಿಂತ ಮೊದಲು ಈತ ಮೆನ್ಷನ್ ಮಾಡಿದಂತ ಆ 2 ಘಟನೆಗಳ ವಿಚಾರಣೆಯನ್ನ ಮಾಡಬೇಕು, ತನಿಖೆಯನ್ನ ಆರಂಭ ಮಾಡಬೇಕು ಅಂತ ಈಗ ಎಸ್ಐಟಿ ನಿರ್ಧಾರ ಮಾಡಿರೋದ್ರಿಂದ ಇದರ ಪ್ಯಾರಲಲಿ ಡಾಕ್ಯುಮೆಂಟೇಶನ್ ವರ್ಕ್ ನಡೀತಾ ಇದೆ. ಇದಾದ ನಂತರ ಅಂದ್ರೆ 13 ಸ್ಥಳಗಳಲ್ಲಿ ಉತ್ಖನನ ಆದ ನಂತರ ಕಲ್ಲೇರಿಯಲ್ಲಿ ಕೂಡ ಉತ್ಖನನ ಮಾಡುವಂತ ನಿರೀಕ್ಷೆಯನ್ನ ನಾವು ಈ ಮಧ್ಯೆ ಸದ್ಯದ ಮಟ್ಟಿಗೆ ಹೊಂದಿರುವಂತದ್ದು. ಇವಿಷ್ಟು ಒಂದು ಕಡೆ ಆಯ್ತು ಅಂದ್ರೆ 13 ಪಾಯಿಂಟ್ಗಳ ನಂತರ ಯಾವುದೇ ಕಾರಣಕ್ಕೂ ಹೊಸ ಮಾರ್ಕಿಂಗ್ ಗಳನ್ನ ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ಈ 2 ಘಟನೆಗಳು ಕಂಪ್ಲೇಂಟ್ ನಲ್ಲಿದ್ದಂತಹ ಘಟನೆಗಳ ವಿಚಾರವಾಗಿ ಮಾತನಾಡಿ ಅದಾದ ನಂತರವಷ್ಟೇ ಬೇರೆ ಸ್ಪಾಟ್ಗಳ ಕಡೆ ತೆರಳುವಂತ ಸಾಧ್ಯತೆಯನ್ನು ನಾವೀಗ ಕಾಣಬಹುದಾಗಿರುವಂತದ್ದು. ಪಾಟೀಲ್ ರೇ, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. 12ರಿಂದ 15ರ ನಡುವಿನ ಅಪ್ರಾಪ್ತ ಬಾಲಕಿಯ ಶವ ಸಿಕ್ಕಿದ್ದು ಶಾಲೆಯ ಸಮವಸ್ತ್ರ ಧರಿಸಿದ್ದ ಬಗ್ಗೆಯೂ ಕೂಡ ಈತ ಮಾಹಿತಿಯನ್ನು ನೀಡಿದ್ದ. ಬಾಲಕಿಯ ಮೈ ಮೇಲೆ ಕೇವಲ ಶರ್ಟ್ ಮಾತ್ರ ಇತ್ತು. ಲಂಗ ಹಾಗೂ ಒಳ ಉಡುಪು ಶವದ ಮೇಲೆ ಇರಲಿಲ್ಲ. ಆಕೆಯ ಮೇಲೆ ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಇತ್ತು. ಕುತ್ತಿಗೆ ಮೇಲೆ ಕತ್ತು ಹಿಸುಕಿದ ಗುರುತು ಇತ್ತು ಅಂತ ಹೇಳಿದ್ದ. ಶಾಲಾ ಬ್ಯಾಗ್ ಸಹಿತ ಹೂತು ಹಾಕಿದ್ದೆ ಅಂತಾನೂ ಕೂಡ ಈತ ದೂರಿನಲ್ಲಿ ಬರೆದಿದ್ದ. ಈ ಬಗ್ಗೆ ತನಿಖೆಯನ್ನ ಕೈ ಎತ್ತಿಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್,
ಈ ಮುಸುಕುದಾರಿ ವ್ಯಕ್ತಿ ತಾನು ಎಲ್ಲೆಲ್ಲಿ ಶವಗಳನ್ನ ಹೂತು ಹಾಕಿದ್ದೆ, ಎಷ್ಟು ಏನು ಎತ್ತ ಅನ್ನೋದ್ರ ಬಗ್ಗೆ ಏನು ಉಲ್ಲೇಖ ಮಾಡಿದ್ದಾನೆ, ಆ ಎಲ್ಲ ವಿಚಾರಗಳು ಈಗ ಒಂದೊಂದೇ ತನಿಖೆಗೆ ಎತ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈಗ ಈ ವಿಚಾರ. ಸೊ ಈ ತನಿಖೆಯಿಂದ ಮತ್ತೆ ಈಗ ಸದ್ಯ ನಡೀತಾ ಇರುವಂತಹ ಈ ಕೇಸ್ಗೆ ಯಾವ ರೀತಿಯ ಪುಷ್ಟಿ ಸಿಗಬಹುದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಪಾಟೀಲ್, ಮೊದಲನೇದಾಗಿ ಈ ಅನಾಮಧೇಯ ವ್ಯಕ್ತಿ ಅಥವಾ ಭೀಮ್ ಅಂತ ಏನ್ ಕರೆಯಲಾಗ್ತಿದೆ ಆತ ತೋರಿಸಿದಂತ 13 ಪಾಯಿಂಟ್ಗಳಲ್ಲಿ ಉತ್ಖನನವನ್ನ ಮಾಡಲಾಗುತ್ತೆ. ಈಗಾಗಲೇ 1 ರಿಂದ 8 ಪಾಯಿಂಟ್ಗಳು ಮುಗಿದಿರುವಂತದ್ದು, ಅದರಲ್ಲಿ ಕೇವಲ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಅಸ್ಥಿಪಂಜರದ ಒಂದಿಷ್ಟು ಮೂಳೆಗಳು ಸಿಕ್ಕಿರುವಂತದ್ದು. ಇದಾದ ನಂತರ 9ನೇ ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ಆರಂಭ ಆಗಿದೆ. 9, 10, 11, 12 ಒಂದೇ ಸಾಲಿನಲ್ಲಿ ಇರುವಂತದ್ದು. ಪಾಯಿಂಟ್ ನಂಬರ್ 13ರಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಶವಗಳು ಇದೆ ಅನ್ನೋದನ್ನ ಈಗಾಗಲೇ ಎಸ್ಐಟಿ ಗಮನಕ್ಕೆ ಈತ ಜಾಗವನ್ನ ಮಾರ್ಕ್ ಮಾಡಿ ತೋರಿಸಿದ್ದಾನೆ. ಇದಕ್ಕೂ ಮೊದಲು ನಾವು ನೋಡಬೇಕಾಗಿರುವಂತದ್ದು ಏನು ಅಂದ್ರೆ, ಈ ವ್ಯಕ್ತಿ ಹೇಳಿದಂತ ಕಲ್ಲೇರಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸದ್ಯದ ಮಟ್ಟಿಗೆ ನಾನು ನಿಮಗೆ ತೋರಿಸ್ತಾ ಇರುವಂತಹ ಚಿತ್ರಣ ಏನಿದೆ, ಇದು ನೇತ್ರಾವತಿಯ ಬ್ರಿಡ್ಜ್ ಇರುವಂತದ್ದು. ಈ ಬ್ರಿಡ್ಜ್ ನಿಂದ ಕೇವಲ 50 ಮೀಟರ್ ದೂರದಲ್ಲೇ ಎಡಭಾಗದಲ್ಲಿ ಈಗ ಉತ್ಖನನ ನಡೀತಾ ಇರುವಂತದ್ದು ಪಾಯಿಂಟ್ ನಂಬರ್ 9ರದು. ಅಲ್ಲಿಂದ ಒಂದು 100 ಮೀಟರ್ ಮುಂದೆ ಹೋದ್ರೆ ಪಾಯಿಂಟ್ ನಂಬರ್ 13 ಸಿಗುತ್ತೆ. ಅಲ್ಲಿಂದ ಸುಮಾರು ಒಂದು 400 ಮೀಟರ್ ಮುಂದೆ ಹೋದ್ರೆ ಅಥವಾ 1 ಕಿಲೋಮೀಟರ್ ಮುಂದೆ ಹೋದ್ರೆ ಬಲಭಾಗದಲ್ಲಿ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಇದೆ. ಅದೇ ಜಾಗದಿಂದ ರಿಪಬ್ಲಿಕ್ ಕನ್ನಡ ಈಗಾಗಲೇ ಅನೇಕ ಬಾರಿ ವರದಿಯನ್ನು ಕೂಡ ಮಾಡಿತ್ತು. ಆ ಕಲ್ಲೇರಿಯ ಘಟನೆಯನ್ನ ಆತ ವಿವರಣೆ ಮಾಡಿದಂತ ಸಂದರ್ಭದಲ್ಲಿ 12 ರಿಂದ 15 ವರ್ಷದ ಶಾಲಾ ಬಾಲಕಿಯ ಸಮವಸ್ತ್ರದ ಶರ್ಟ್ ಮಾತ್ರ ಇತ್ತು. ಅದನ್ನು ಹೊರತುಪಡಿಸಿ ದೇಹದ ಮೇಲೆ ಯಾವುದೇ ವಸ್ತ್ರ ಇರಲಿಲ್ಲ. ಆಕೆಯ ಮೇಲೆ ಅತ್ಯಾಚಾರವಾದಂತ, ಕತ್ತು ಹಿಸುಕಿದಂತ, ಪೂರ್ಣ ಪ್ರಮಾಣದ ಕಣ್ಣಿಗೆ ಕಾಣುವಂತ ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ನಾನು ನೋಡಿದ್ದೆ. ಅಲ್ಲಿಗೆ ಬರುವಂತೆ ತಿಳಿಸಿರು. ಅದಾದ ನಂತರ ಆ ಹುಡುಗಿಯನ್ನ, ಆಕೆಯ ಶಾಲಾ ಬ್ಯಾಗ್ ಅನ್ನ, ಅವಳ ಜೊತೆ ಇದ್ದಂತ ಅಷ್ಟು ವಸ್ತುಗಳನ್ನ ಆ ಒಂದು ಪೆಟ್ರೋಲ್ ಬಂಕ್ ನ 500 ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಒಂದು ಜಾಗದಲ್ಲಿ ಮಾಡಲಾಗಿತ್ತು. ಇದು ಕೂಡ ನನಗೆ ಒತ್ತಾಯದಿಂದ ಮಾಡಿಸಲಾಗಿತ್ತು ಅಂತ ಹೇಳಿರುವಂತದ್ದು. ಅದೇ ಲೈನ್ ಆದ ನಂತರ ಸುಮಾರು 20 ವರ್ಷದ ಯುವತಿಯ ಮುಖಕ್ಕೆ ಆಸಿಡ್ ಹಾಕಲಾಗಿತ್ತು. ಆಕೆಯ ಮೈ ಮೇಲೆ ಒಂದು ವಸ್ತ್ರವಿರಲಿಲ್ಲ. ಆಕೆಯ ಮೈ ಮೇಲೆ ನ್ಯೂಸ್ ಪೇಪರ್ ಇಂದ ಮುಚ್ಚಲಾಗಿತ್ತು. ಅದನ್ನು ಕೂಡ ಸುಟ್ಟು ಹಾಕುವಂತೆ, ಹೂತು ಹಾಕುವಂತೆ ಸೂಚಿಸಲಾಗಿತ್ತು ಅಂತ ಹೇಳಿರುವಂತದ್ದು. ಈ 13 ಪಾಯಿಂಟ್ಗಳ ಪ್ಯಾರಲಲಿ ಆ ಒಂದು ತನಿಖೆಯನ್ನ ಮಾಡೋದಕ್ಕೆ ಈ ಸದ್ಯದ ಮಟ್ಟಿಗೆ ಪೊಲೀಸರು ಆಗಿರ್ಬೋದು, ಎಸ್ಐಟಿ ರೆಡಿ ಇದ್ರೂ ಕೂಡ ಒಂದು ಪ್ರೊಸೀಜರ್ ನಲ್ಲಿ ಹೋಗ್ತಿರೋದ್ರಿಂದ 13 ಉತ್ಖನನಗಳ ನಂತರ ಈಗಾಗಲೇ ಡಾಕ್ಯುಮೆಂಟೇಶನ್ ವರ್ಕ್ ಮಾಡಿದೆ. ಬೇರೆ ಸ್ಪಾಟ್ಗಳನ್ನ ಹುಡುಕೋದಕ್ಕಿಂತ ಮೊದಲು ಈತ ಮೆನ್ಷನ್ ಮಾಡಿದಂತ ಆ 2 ಘಟನೆಗಳ ವಿಚಾರಣೆಯನ್ನ ಮಾಡಬೇಕು, ತನಿಖೆಯನ್ನ ಆರಂಭ ಮಾಡಬೇಕು ಅಂತ ಈಗ ಎಸ್ಐಟಿ ನಿರ್ಧಾರ ಮಾಡಿರೋದ್ರಿಂದ ಇದರ ಪ್ಯಾರಲಲಿ ಡಾಕ್ಯುಮೆಂಟೇಶನ್ ವರ್ಕ್ ನಡೀತಾ ಇದೆ. ಇದಾದ ನಂತರ ಅಂದ್ರೆ 13 ಸ್ಥಳಗಳಲ್ಲಿ ಉತ್ಖನನ ಆದ ನಂತರ ಕಲ್ಲೇರಿಯಲ್ಲಿ ಕೂಡ ಉತ್ಖನನ ಮಾಡುವಂತ ನಿರೀಕ್ಷೆಯನ್ನ ನಾವು ಈ ಮಧ್ಯೆ ಸದ್ಯದ ಮಟ್ಟಿಗೆ ಹೊಂದಿರುವಂತದ್ದು. ಇವಿಷ್ಟು ಒಂದು ಕಡೆ ಆಯ್ತು ಅಂದ್ರೆ 13 ಪಾಯಿಂಟ್ಗಳ ನಂತರ ಯಾವುದೇ ಕಾರಣಕ್ಕೂ ಹೊಸ ಮಾರ್ಕಿಂಗ್ ಗಳನ್ನ ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ಈ 2 ಘಟನೆಗಳು ಕಂಪ್ಲೇಂಟ್ ನಲ್ಲಿ ಇದ್ದಂತಹ ಘಟನೆಗಳ ವಿಚಾರವಾಗಿ ಮಾತನಾಡಿ ಅದಾದ ನಂತರವಷ್ಟೇ ಬೇರೆ ಸ್ಪಾಟ್ಗಳ ಕಡೆ ತೆರಳುವಂತ ಸಾಧ್ಯತೆಯನ್ನು ನಾವೀಗ ಕಾಣಬಹುದಾಗಿರುವಂತದ್ದು. ಪಾಟೀಲ್ ರೇ, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.